ಪೈಸಾ ವಸೂಲ್ ಮೂವಿ 5ಗೆ 5 ಕೊಡ್ಬೋದು ನಾವು. ಮ್ಯೂಸಿಕ್ ಅಂತೂ ಸೂಪರ್, ಗೂಸ್ ಬಂಪ್ಸ್ ಬರುತ್ತೆ, ಆ ರೀತಿ ಇದೆ ಫಿಲಮ್. ಬ್ಲಾಕ್ ಬಸ್ಟರ್ ಅನ್ನೋ ಮೂವಿ ಡೌಟೇ లేదు, ಪಕ್ಕಾ ಮಸ್ಟ್ ವಾಚ್. ಓಜಿಗೆ ಸೇವಾಲೇಸ್ತಾ ಚೆನ್ನಾಗಿಲ್ಲ ಬೈ. ತುಂಬಾ ವರ್ಷ ಆದ್ಮೇಲೆ ಪವನ್ ಕಲ್ಯಾಣ್ ಸಿನಿಮಾ ಸ್ಯಾಟಿಸ್ಫೈ ಆಗಿದ್ದೇನೆ. ಸೂಪರ್ ಆಗೈತೆ. ಪಾರ್ಟ್ 2 ವೇಟಿಂಗ್. ಪಾರ್ಟ್ 2 ಬೇಡ, ತೆಗಿಬೇಡಿ, ಚೆನ್ನಾಗಿಲ್ಲ. ನಮಸ್ಕಾರ, ನಾನು ನಿಮ್ಮ ಮ್ಯಾಡಿ ಮಧು. ಇವತ್ತು ನಾನು ಅಂಜನ್ ಥಿಯೇಟರ್ ಮುಂದೆ ಇದ್ದೀನಿ. ಮೋಸ್ಟ್ ಅವೈಟೆಡ್ ಮೂವಿ ಪವನ್ ಕಲ್ಯಾಣ್ ಅವ್ರದ್ದು ಹರಿಹರ ವೀರಮಲ್ಲು ಮೂವಿ ರಿಲೀಸ್ ಆಗಿದೆ. ಇವತ್ತು ನೀವು ನೋಡ್ಬೋದು ಅಂಜನ್ ಥಿಯೇಟರ್ ಮುಂದೆ ಆಲ್ರೆಡಿ ಕಟ್ಔಟ್ಸ್ ಎಲ್ಲ ಹಾಕಿ ಫುಲ್ ಕ್ರೇಜಿಯಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾರೆ. ಆಲ್ರೆಡಿ ಫ್ಯಾನ್ ಶೋ ಸ್ಟಾರ್ಟ್ ಆಗಿದೆ 6:30 ಬೆಳಗ್ಗೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಫ್ಯಾನ್ಸ್ ಆಚೆ ಬರ್ತಾರೆ. ಬನ್ನಿ ಕೇಳಿ ತಿಳ್ಕೊಳ್ಳೋಣ ಹೇಗಿದೆ ಮೂವಿ ಅಂತ ಫ್ಯಾನ್ಸ್ ಹತ್ರ. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ರೇಟಿಂಗ್? 4.5. ಓಕೆ ಬೈ, ಹೇಗಿತ್ತು ಮೂವಿ? ಚೆನ್ನಾಗಿಲ್ಲ ಬೈ. ಚೆನ್ನಾಗಿಲ್ವಾ? ಏನು ಇಷ್ಟ ಆಗಿಲ್ಲ? ಏನಿಷ್ಟ ಇಲ್ಲ ಹೇಳಿ. ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯ್ತು ಬೈ ಮೂವಿಲಿ? ಮೂವಿಯಲ್ಲಿ ಕ್ಯಾರೆಕ್ಟ್ರು ಒಂದೊಂದು ಸೀನಿಗೆ ಗೂಸ್ ಬಾಂಬ್ಸ್, ಓಕೆ ಹೈಲೈಟ್. ಯಾರಿಗೂ ಸುಮ್ಮನೆ ಫ್ಯಾನ್ಸ್ ಅಂತಾರೆ, ಇವರು ಫ್ಯಾನ್ಸ್ ನೋಡಿದ್ರೆ ಗೊತ್ತಾಗೋದು ಮೂವಿ ಎಂತ ಅಂತ. ಸೂಪರ್ ಆಗೈತೆ. ಇನ್ನೊಂದ್ಸರಿ ನಾ ಹೋಗ್ತೀನಿ ಬುಕ್ ಮಾಡ್ಕೊಂಡು. ಹೈಲೈಟ್ ಅಂದ್ರೆ ಫೈಟ್ ಸೀನು ಸೂಪರ್. ಓಕೆ ಬೈ, ಹೇಳಿ ನೀವು ಹೇಗಿತ್ತು? ಚೆನ್ನಾಗಿದೆ. ಓಕೆ, ಏನು ಚೆನ್ನಾಗಿತ್ತು ಮೂವಿಯಲ್ಲಿ? ಎಲ್ಲ ಚೆನ್ನಾಗಿದೆ. ಓಕೆ, ಬ್ಲಾಕ್ ಬಸ್ಟರ್ ಅಂತೀರಾ ಮೂವಿ? ಹಾ, ಬ್ಲಾಕ್ ಬಸ್ಟರ್. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ರೇಟಿಂಗ್? ಹೇಳಿ ಹೇಳಕ್ಕಾಗ್ತಿಲ್ಲ ಬಿಡಿ ಬ್ರೋ, ತುಂಬಾ ಜನ ಫ್ಯಾನ್ಸ್ ಬಂದು. ಬನ್ನಿ ಹೇಳಿ, ಹೇಗಿತ್ತು ಮೂವಿ? ಅಣ್ಣ ಮೂವಿ ಚೆನ್ನಾಗಿತ್ತಣ್ಣ. ಓಕೆ, ಎಷ್ಟು ಚೆನ್ನಾಗಿತ್ತಣ್ಣ, ನೋಡ್ಬೋದು, ಒಂದ್ಸಲಿ ನೋಡ್ಬೋದು. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ರೇಟಿಂಗ್? 4 ಕೊಡ್ತೀನಿ. 4 ಕೊಡ್ತೀರಾ? ಯಾಕೆ 5 ಯಾಕೆ ಕೊಡ್ತಾ ಇಲ್ಲ? ಅಷ್ಟು ಡೀಟೇಲ್ ಆಗಿಲ್ಲ, ಆದ್ರೂ ನೋಡ್ಬೋದು. ಪವನ್ ಕಲ್ಯಾಣ್ಗೋಸ್ಕರ ನೋಡ್ಬೋದು. ಓಕೆ, ಪಾರ್ಟ್ 2 ವೇಟಿಂಗ್. ಪಾರ್ಟ್ 2 ಬೇಡ, ತೆಗಿಬೇಡಿ, ಚೆನ್ನಾಗಿಲ್ಲ. ಪಾರ್ಟ್ 2 ಬೇಡವಾ? ಪವನ್ ಕಲ್ಯಾಣ್ಗೋಸ್ಕರ ಪಕ್ಕ ನೋಡ್ಬೋದು ಪಿಕ್ಚರ್. 5 ವರ್ಷ ಆದ್ಮೇಲೆ ಅವ್ರು ಬಂದವ್ರೆ, ಪಕ್ಕ ನೋಡ್ಬೋದು. ಪಿಕ್ಚರ್ ಮಾತ್ರ ಚೆನ್ನಾಗೈತೆ. ಓಕೆ ಅಣ್ಣ, ಥ್ಯಾಂಕ್ ಯು. ಚೆನ್ನಾಗಿತ್ತು. ಎಕ್ಸ್ಪೆಕ್ಟೇಷನ್ ಎಲ್ಲ ಮೆಟ್ ಮಾಡಿದ್ರಾ? ಸೂಪರ್ ಆಗಿದೆ. ತುಂಬಾ ವರ್ಷ ಆದ್ಮೇಲೆ ಪವನ್ ಕಲ್ಯಾಣ್ ಸಿನಿಮಾ ಸ್ಯಾಟಿಸ್ಫೈ ಆಗಿದ್ದೇನೆ. ಥ್ಯಾಂಕ್ ಯು ಬೈ, ಹೇಳಿ ಹೇಗಿತ್ತು? బెస్ట్ మూవీ పోవచ్చు 10 సార్లు అనుకోవచ్చు. పవన్ కళ్యాణ్ ఫ్రెండ్స్ 10 సార్లు పోండి, ఏం ప్రాబ్లం లేదు. క్లైమాక్స్ మాత్రం అన్ఎక్స్పెక్టెడ్. ಬಳಿ ಹೇಗಿತ್ತು ಮೂವಿ? ಚೆನ್ನಾಗಿದೆ. ಹೇಳಿ. 100% ಬ್ಲಾಕ್ ಬಸ್ಟರ್. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ರೇಟಿಂಗ್ಸ್? ಔಟ್ ಆಫ್ 5 ಓಕೆ. ಪವರ್ ಸ್ಟಾರ್ ಅಣ್ಣ, ಕಿಂಗು. ಬ್ಲಾಕ್ ಬಸ್ಟರ್. ಓಕೆ, ಬ್ಲಾಕ್ ಬಸ್ಟರ್ ಅನ್ನೋ ಮೂವಿ ಡೌಟೇ లేదు, ಪಕ್ಕಾ ಮಸ್ಟ್ ವಾಚ್. ಓಕೆ ಬೈ, ಹೇಳಿ. ನಾವು ಫ್ಯಾನು, ಪವನ್ ಕಲ್ಯಾಣ್ ಫ್ಯಾನು. ಓಕೆ. ಮಡಿವಾಳಲ್ಲಿ ಬ್ಯಾನರ್ಗಳು ಸಿಗ್ಲಾಕಿದ್ದಾರೆ. ಯಾಕಂದ್ರೆ ಶಿವರಾಜ್ ಕುಮಾರ್ ಎಲ್ಲ ಕನ್ನಡದ ತೆಲುಗು ಅಲ್ಲೇ ರಿಲೀಸ್ ಮಾಡ್ತಾರೆ. ಬಟ್ ನಮ್ಮ ಕನ್ನಡದಲ್ಲಿ ಪವನ್ ಕಲ್ಯಾಣ್ ಇಲ್ಲಿ ML ಸಪೋರ್ಟ್ ಅವ್ರೆ. ಪವನ್ ಕಲ್ಯಾಣ್ಗೆ ಮೂವಿ ಮಾತ್ರ ನಂಬರ್ 1 ಸೂಪರ್. ಬಾಹುಬಲಿ, ಪುಷ್ಪ 2 ಎಲ್ಲ ಮುರ್ದಾಕಿದೆ ಫಿಲಮ್ ಮಾತ್ರ. ನಂಬರ್ 1 ಫಿಲಮ್ ಮಾತ್ರ. ಆ ಫೈಟ್ಗೆ, ಆ ಸ್ಟೈಲ್ಗೆ ಸೂಪರ್ ಮಾಡಿದ್ರೆ. ಇನ್ನ ಓಜಿದೆ, ಇನ್ನೊಂದು ಫಿಲಮ್ ಇದೆ, ಸೂಪರ್ ಇದೆ ಫಿಲಮ್. ಓಕೆ, ಹೇಳಿ ಸರ್. ಮಸ್ತಾಗಿದೆ, ಸೂಪರ್ ಆಗಿದೆ. ನರೇಂದ್ರ ಮೋದಿ ಅವರ ಡೈಲಾಗ್ ಕೂಡ ಇದರಲ್ಲಿ ಯೂಸ್ ಮಾಡಿದ್ದಾರೆ, ಆಂದಿ ಅಂತ. ಮತ್ತೆ ಎಲ್ಲರೂ ನೋಡಿ ಎಂಜಾಯ್ ಮಾಡೋ ಅಂತ ಸೂಪರ್ ಮೂವಿ, ಫಸ್ಟ್ ಕ್ಲಾಸ್ ಆಗಿದೆ. ಓಕೆ ಹೇಳಿ. ಬಾಹುಬಲಿ ಆಫ್ಟರ್ ಬಾಹುಬಲಿ ನೋಡೋದಕ್ಕೆ ಚೆನ್ನಾಗಿದೆ, ನೋಡ್ಬೋದು. ಪಾರ್ಟ್ 2ಗೆ ಕರೆಕ್ಟ್ ಆಗಿ ಸಗತ್ ಪ್ಲಾನ್ ಮಾಡಿದ್ದಾರೆ. ತ್ರಿಬಲ್ ಆರಲ್ಲಿ ಯಾವ ತರ ಪ್ಲಾನ್ ಮಾಡಿದ್ದಾರೆ ಆ ತರ ಪ್ಲಾನ್ ಮಾಡಿದ್ದಾರೆ. ಸೂಪರ್ ಮಸ್ತ್ ಆಗಿದೆ ಸರ್. ಓಕೆ ಸರ್, ತುಂಬಾ ವರ್ಷಕ್ಕೆ ಪವನ್ ಕಲ್ಯಾಣ ಸ್ಕ್ರೀನ್ ಮೇಲೆ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಅದರಲ್ಲಿ ಈ ತರ ಹಿಸ್ಟ್ರಿಕಲ್ ಫಿಲಮ್ ತೆಗೆಯೋದು ತುಂಬಾ, ಈ ನಡುವೆ ಅದೆಲ್ಲ ಟ್ರೆಂಡ್ ಆಗಿ ಬರ್ತಾ ಇದೆ. ಅದರಲ್ಲಿ ರಿಯಲ್ ಸ್ಟೋರಿ ಅನ್ಕೊಂಡು ತುಂಬಾ ಮೈಂಡ್ ಬ್ಲೋಯಿಂಗು. ಆ ಗ್ರಾಫಿಕ್ಸ್ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಅವ್ರು ಮಾಡಿರೋ ಸ್ಟಂಟ್ ಆಗಲಿ, ಎಲ್ಲ ಡೈರೆಕ್ಷನ್ ಸಮೇತ ಮ್ಯೂಸಿಕ್ ಅಂತೂ ಸೂಪರ್, ಗೂಸ್ ಬಂಪ್ಸ್ ಬರುತ್ತೆ, ಆ ರೀತಿ ಇದೆ ಫಿಲಮ್ಮು. ಬ್ಲಾಕ್ ಬಸ್ಟರ್ ಅಂತೀರಾ? ಆಲ್ಮೋಸ್ಟ್ ಫುಲ್ ಆಲ್ರೆಡಿ ಟ್ರೆಂಡ್ ನೆನ್ನೆ ಬಂದ್ಬಿಟ್ಟಿದೆ ಬ್ಲಾಕ್ ಬಸ್ಟರ್ ಅಂತ. ಸೆಕೆಂಡ್ ಪಾರ್ಟ್ಗೋಸ್ಕರ ವೇಟಿಂಗ್. ಸೆಕೆಂಡ್ ಪಾರ್ಟ್ ಬಂದ್ರೆ ಪಕ್ಕ ಪೂರ್ತಿ ಕಂಪ್ಲೀಟ್ ಸ್ಟೋರಿ ಗೊತ್ತಾಗುತ್ತೆ. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ರೇಟಿಂಗ್ಸ್? ಸರ್, 5ಗೆ 4 ಸರ್. ಓಕೆ, ಥ್ಯಾಂಕ್ ಯು ಸರ್. ಹೇಳಿ, ಹೇಗಿತ್ತು ಮೂವಿ? ಮೂವಿ ಬಹಳ ಚೆನ್ನಾಗಿತ್ತು. ಓಕೆ, 4 ವರ್ಷ ಟೈಮ್ ತಗೊಂಡಿದ್ದಾರೆ. ಬಾಸ್ ಬಂದು ಡೆಪ್ಯೂಟಿ CM ಆದಾಗಿಂದ ಇವ್ರಿಗೆ ಟೈಮ್ ಸಿಕ್ಕಿಲ್ಲ ಮಾಡೋದಕ್ಕೆ. ಗ್ರಾಫಿಕ್ಸ್ ಸ್ವಲ್ಪ ಎಫೆಕ್ಟ್ ಮಾಡಿದ್ದಾರೆ. ಬಟ್ ಇದನ್ನ ನಾವು ನೋಡೋದ್ರಿಂದ, ನಾವು ಕೊಟ್ಟಿರೋ ಹೊತ್ತಿಗೆ ಪೈಸಾ ವಸೂಲ್ ಮೂವಿ 5ಗೆ 5 ಕೊಡ್ಬೋದು ನಾವು. 4 ವರ್ಷ ಟೈಮ್ ತಗೊಂಡಿದ್ದಾರೆ. 4 ವರ್ಷ ಟೈಮ್ ತಗೊಂಡ್ಮೇಲೆ ನಾವು ಫುಲ್ ಖುಷಿ ಆಗಿದ್ದೀವಿ. ಬಾಸ್ ಫುಲ್ ಬರ್ತ್ ಅಂತೀರಾ? ವೆಯ್ಟ್ ಮಾಡಿ. ನಾವು ದುಡ್ಡು ಕೊಡೋದಕ್ಕೆ ಮೋಸ ಇಲ್ಲ ಇದು. ಓಕೆ, ಬಾಸ್ ಆಮೇಲೆ ಮೋಸ ಇಲ್ಲ ಇದು. ಓಕೆ, ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀರಾ?
ಪಾರ್ಟ್ 2 ಬರಲ್ಲ ಬಿಡಿ, ಅದು ತುಂಬಾ ಲೇಟ್ ಆಗುತ್ತೆ. ಓಕೆ ಬಾಸ್ ಡೆಪ್ಯೂಟಿ ಸಿಎಂ ಆದ್ಮೇಲೆ ತುಂಬಾ ಟೈಮ್ ಕೊಡೋಕ್ಕಾಗ್ತಿಲ್ಲ, ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೆ ಓಜಿಗೆ ಸವಾಲ್ ಲೇಸ್ತಾಯ್, ಓಜಿಗೆ ಸವಾಲ್ ಲೇಸ್ತಾಯ್. ಔಟ್ ಆಫ್ 5 ಎಷ್ಟು ಕೊಡ್ತೀರಾ ರೇಟಿಂಗ್ ಇದಕ್ಕೆ? 5.5. 5.5. ಜೈ ಕಲ್ಯಾಣ್. 26ನೇ ತಾರೀಕು CM ಆಯ್ತವ್ರೆ ಓಕೆ ಪವನ್ ಕಲ್ಯಾಣ್ ಅವರು. ಓಕೆ ಚಂದ್ರಬಾಬು ನಾಯ್ಡು ಅವರು ಇದು ಸಿಂಗಾಪುರ್ಗೆ ಹೋಯ್ತವ್ರೆ, ಇವರು CM ಆಯ್ತವ್ರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಹೇಳಿ. ಮೂವಿ ಚೆನ್ನಾಗೈತೆ, ಎಲ್ರೂ ಬಂದು ನೋಡ್ಬೇಕಾಗಿರೋದು. Okay. ಇದು ಜಸ್ಟ್ ಸ್ಯಾಂಪಲ್. Okay. ಓಜಿಗಿನ್ನ ಕಾಯ್ತವ್ರೆ. ಓಕೆ ಓಜಿಗೆ ಸೇವಾಲೇಸ್ತಾಯ್. ಓಕೆ ಜೈ ಕಲ್ಯಾಣ್ ಬಾಬು. ಓಕೆ ಯಾಕೆ ಪವನ್ ಕಲ್ಯಾಣ್ ಅಂದ್ರೆ ಇಷ್ಟ ನಿಮಗೆ? ಅವ್ರಿಗೆ ಹೆಲ್ಪಿಂಗ್ ನೇಚರ್ ಇಷ್ಟ. ಓಕೆ ಅವರು ಎಷ್ಟೊಂದು ಜನ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಪಾರ್ಟ್ 2 ವೇಟ್ ಮಾಡ್ತಾ ಇದೆಯಾ? ತುಂಬಾ ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಅವರು ಧರ್ಮ ಬಗ್ಗೆ ಈ ಜನರೇಷನ್ ಅಲ್ಲಿ ಯಾವ ತರ ತಿಳಿಸ್ಕೊಡ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಓಕೆ, ಈ ವಿಡಿಯೋ ಏನಾದರೂ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ನೋಡಿದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ? ಒಂದ್ಸಲ ಮೀಟ್ ಆದ್ರೆ ಸಾಕು. ಜೈ ಜನಸೇನಾ, ಜೈ ಪವನ್ ಕಲ್ಯಾಣ್. ಓಕೆ ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಪವನ್ ಕಲ್ಯಾಣ್ ಬ್ರೋ ಆದಮೇಲೆ ಮತ್ತೆ ಇವಾಗ ನೋಡ್ತಾ ಇದ್ವಿ. ಸೊ ಇಷ್ಟು ಬಿಗ್ ಸ್ಕ್ರೀನಲ್ಲಿ ನಾವು ನೋಡೋಷ್ಟಕ್ಕೆ ನಮ್ಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ನಾವು ಇಟ್ಟಿರೋ ಟಿಕೆಟ್ಗೆ ಏನು ಮೋಸ ಇಲ್ಲ, ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಬಿ ಜಿ ಎಮ್ ಇರುತ್ತೆ. ಒಂದ್ಸತಿ ನೀವು ಕುತ್ಕೊಂಡ್ರೆ ಇಲ್ಲಿ ರೋಮಸ್ ಎಲ್ಲ ನಿಮಗೆ ಫುಲ್, ಕನ್ನಡದಲ್ಲಿ ನಮ್ಗೆ ಅಷ್ಟು ಬರಲ್ಲ, ನಾವು ಫುಲ್ ತೆಲುಗವರು. ಸೊ ನಿಮಗೆ ರೋಮಾಸ್ ಇರುತ್ತಲ್ವ ಕನ್ನಡದಲ್ಲಿ, ರೋಮಾಲ್ ನಿಕೋಬೋದು, ಗೂಸ್ ಬಾನ್ಸ್ ಬರುತ್ತೆ. ಮೂವಿ ಹಂಗೆ ಎಷ್ಟಿದೆ, ನೀವು ಸೀಟಲ್ಲಿ ಕೂತಿದ್ರೆ ನಿಮ್ಗೆಲ್ಲ ಫುಲ್ ಶೇಕ್ ಆಗುತ್ತೆ. ಸೊ ಲಾಸ್ಟ್ ಬ್ರೋ ಆದ್ಮೇಲೆ ಮತ್ತೆ ಇವಾಗ ಇಷ್ಟೊತ್ತು ಬ್ಲಾಕ್ ವರ್ತ್ ಅನ್ಸುತ್ತಾ ವೇಟ್ ಮಾಡಿದ್ದು? ಇದೆ. ನಾವು ಈಗ ಮತ್ತೆ ಬರ್ತೀವಿ, ಇವತ್ತು ನೋಡ್ತಾನೆ ಇರ್ತೀರಾ ನಮ್ನ, ಅಷ್ಟು ಚೆನ್ನಾಗಿದೆ ಮೂವಿ. ಓಕೆ, ಬಾಹುಬಲಿ ರಿಕಾರ್ಡ್ಸ್ ಏನಾದ್ರು ಬ್ರೇಕ್ ಮಾಡುತ್ತಾ? ಬಾಹುಬಲಿ ರಿಕಾರ್ಡ್ಸ್ ಮೇ ಬಿ ರೀಚ್ ಆಗುತ್ತೆ, ಯಾಕಂದ್ರೆ ಅದು ಪಾನ್ ಇಂಡಿಯಾ ವೈಸ್ ಬಂದಿದೆ. ಸೊ ಇವ್ರದ್ದು ಬರೀ ಬಂದ್ಬಿಟ್ಟು ಅಷ್ಟು ಬರೀ ಆಂಧ್ರ ತೆಲಂಗಾಣ ಅಲ್ಲಿ ಜಾಸ್ತಿ, ಆಂಧ್ರ ತೆಲಂಗಾಣ ಅಲ್ಲಿ ಬಾಹುಬಲಿ ರಿಕಾರ್ಡ್ಸ್ ಬೀಟ್ ಆಗುತ್ತೆ. ಇದು ಮಾತ್ರ ಪಕ್ಕ, ಬಟ್ ಇದು ಅಷ್ಟು ಇಲ್ಲ ಅಲ್ವಾ. ಓಕೆ, ನೆಕ್ಸ್ಟ್ ಓಜಿ ಬರ್ತಾ ಇದೆ, ಓಜಿಗೆ ವೇಟಿಂಗ್? ಓಜಿಗೆ ತುಂಬಾ ವೇಟಿಂಗ್. ಓಜಿ ಯಾವಾಗ ಬರುತ್ತೋ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದು ಬಂದ್ರೆ ಆಮೇಲೆ ಪವನ್ ಕಲ್ಯಾಣ್ ಇಷ್ಟು ಆಂಧ್ರದಲ್ಲಿ ಒಂದು ಹೇಳ್ತೀವಿ. ಸೊ 2 ರಾಷ್ಟ್ರಕ್ಕೆ ದೇವ್ರು ಅಂದ್ರೆ ಯಾರು ಅಂದ್ರೆ ಪವನ್ ಕಲ್ಯಾಣ್. ಸೊ ಓಜಿಗೂ ಅದು ನಾವು ನಿರೂಪಿಸ್ತೀವಿ, ಅದು ಶೋ. ಒಂದು ಡೈಲಾಗ್ ಹೇಳ್ಬಿಡಿ ಪವನ್ ಕಲ್ಯಾಣ್ ಅವ್ರದ್ದು. ಚೂಡಪ್ಪ ಸಿದ್ದಪ್ಪ, ತೆಲುಗಲ್ಲೆಲ್ಲ ಚೂಡಪ್ಪ ಸಿದ್ದಪ್ಪ, ಸಿಂಹಾಲ್ ಗಡ್ಡಾಲ್ ಗೆಲ್ಸ್ಕೊಂಡೆ, ನಾನು ಗಡ್ಡಾಲ್ ಗೀಚ್ಕೊಳ್ಳ, ಅದೇ ತೇಡ ಮಿಕ್ಕಿದಂತ ಸೇಮ್ ಟು ಸೇಮ್. ಜೈ ಜನಸೇನಾ, ಜೈ ಪವರ್ ಸ್ಟಾರ್. ನೀನ್ ಹೇಳು ಒಂದು ಡೈಲಾಗು. ಚೂಡಪ್ಪ ಸಿದ್ದಪ್ಪ, నేను సింహాలు అంటానప్ప, అది గడ్డం గీసుకోలేదా నేను గీసుకోగలను, అంతే తేడా, మిగతాదంతా సేమ్ టు సేమ్. అయినా లాస్ట్ మంచి అయితే దానికి వచ్చే కిక్కే వేరబ్బా. ಥ್ಯಾಂಕ್ ಯು. ಜೈ ಪವರ್ ಸ್ಟಾರ್, ಜೈ ಪವರ್ ಸ್ಟಾರ್. ಬ್ರೋ ಮೂವಿ ಅಂತೂ ಪವರ್ ಸ್ಟಾರ್ ನ ನೋಡಕ್ಕೆ ಎಲ್ರು ಬರ್ಬೇಕು, ಅಷ್ಟ್ ಚೆನ್ನಾಗಿ ಮಾಡೋರು. ಆಕ್ಟಿಂಗ್ ಎಲ್ಲ, ಫೈಟ್ ಸೀಕ್ವೆನ್ಸ್ ಎಲ್ಲ ಸಖತ್ತಾಗೈತ್ ಬ್ರೋ. ಸ್ಟೋರಿ ಅರ್ಥ ಆಗ್ಬೇಕಂದ್ರೆ ನೀವು ಸೈಲೆಂಟ್ ಆಗಿ ಕುತ್ಕೊಂಡು ನೋಡ್ಬೇಕು, ಹೌದು. ಆದ್ರೆ ಮಾತ್ರ ಸ್ಟೋರಿ ಅರ್ಥ ಆಗುತ್ತೆ. ಒಂದಷ್ಟು ಜನ ಹೇಳ್ತವ್ರೆ ಮೂವಿ ಅಷ್ಟೊಂದೇನು ಚೆನ್ನಾಗಿಲ್ಲ, ಸುಮ್ಮನೆ ವೇಸ್ಟ್ ಮಾಡಿದ್ವಿ ದುಡ್ಡು. ಸರ್ ನಮ್ದು ಸರ್ ಪಿಕ್ಚರ್ ಇದು, ನಮ್ಮ ಮತಕ್ಕೆ ಸೇರಿರೋದು. ಓಕೆ, ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ನೋಡ್ಕೊಂಡ್ರೇನೆ ಪಿಕ್ಚರ್ ಚೆನ್ನಾಗಿರೋದು. ನಾವು ಮಾಸು ಗೀಸ್ ಎಲ್ಲ ಓಡ್ಕೊಂಡು ಹೋದ್ರೆ ಅದು ಗೊತ್ತಾಗಲ್ಲ. ಅಲ್ಲಲ್ಲಿ ಬರ್ತಾರೆ ಪವನ್ ಕಲ್ಯಾಣ್ ಸರ್, ಏನ್ ಸಖತ್ತಾಗಿದ್ದಾರೆ ಗೊತ್ತಾ, ಸಖತ್ತಾಗಂದ್ರೆ ಸಖತ್ತಾಗಿದ್ದಾರೆ ಪವನ್ ಕಲ್ಯಾಣ್ ಮಾತ್ರ. ನೋಡಕ್ಕಂದ್ರೆ 2 ಕಣ್ ಸಾಲ್ತಾ ಇಲ್ಲ ಸರ್, ಅಷ್ಟು ಚೆನ್ನಾಗಿದ್ದಾರೆ ಸರ್. ಏನ್ ಇಷ್ಟ ಆಯ್ತು ಮೂವಿಯಲ್ಲಿ ಆಕ್ಚುಲಿ? ಸರ್ MM ಕಿರ್ವಾನಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸರ್. ಅದಾದ್ಮೇಲೆ ಅವ್ರ ಬ್ಯಾಕ್ ಗ್ರೌಂಡ್ ಸ್ಕೋರ್ಗು ಪವನ್ ಸರ್ ಬರೋಕ್ಕೂ ಅಷ್ಟು ಚೆನ್ನಾಗೈತೆ ಸರ್. ಕ್ಯಾಮ್ರಾ ಎಲಿವೇಶನ್ ಅಂತೂ ಸೂಪರ್ ಆಗೈತೆ ಸರ್. 4 years ವೆಯ್ಟ್ ಮಾಡಿದ್ರಿ ಮೂವಿ ಬರೋದಕ್ಕೆ, ವರ್ತ್ ಅಂತೀರಾ ವೆಯ್ಟ್ ಮಾಡಿದ್ದು? ವರ್ತ್ ಸರ್, ವರ್ತ್ ಅಂತೀರಾ? ಅವ್ರು ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾವ ಸರ್. ಓಕೆ, ಸ್ಕ್ರೀನ್ ಮೇಲೆ ಬರ್ತಾ ಇದ್ರೆ ಒಂದೊಂದು ಸೀನ್ಗೂ ಒಂದೊಂದು ಫೈಟ್ಗೂ ಸಖತ್ತಾಗಿದ್ರೆ, ಸಖತ್ತಾಗಂದ್ರೆ ಸಖತ್ತಾಗಿದ್ದಾರೆ ಸರ್. ಕೊಲ್ಲಗೊಟ್ಟಿನಾದಿರೋ ಕೊಲ್ಲಗೊಟ್ಟಿನ ಗುಂಡೆನೆಲ್ಲೇ చేసినాದಿರೋ ಸೂಪರ್ ಆಗಿದೆ ಸರ್. ಓಕೆ, ಪವನ್ ಕಲ್ಯಾಣ್ ಅಂದ್ರೆ ಎಂತಕ್ಕೆ ನಿಮ್ಗೆ ಅಷ್ಟೊಂದು ಇಷ್ಟ ಸರ್? ರೀಸನ್ಸ್ ಇಲ್ಲ ಸರ್, ಅವರು ಆಟಿಟ್ಯೂಡ್, ಅವ್ರು ಮಾತಾಡೋ ರೀತಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಸರ್. ಯಾವ ಮೂವಿ ನೋಡಿದ್ಮೇಲಿಂದ ಅವ್ರ ಫ್ಯಾನ್ ಆದ್ರಿ ನೀವು? ನಾವೆಲ್ಲ ಗಬ್ಬರ್ ಸಿಂಗು ಓಕೆ, ಅದು ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಫ್ಯಾನ್ ಆಗಿದೆ ಸರ್. ಒಂದ್ ಡೈಲಾಗ್ ಹೊಡಿರಿ ಪವನ್ ಕಲ್ಯಾಣ್ ಅವ್ರದ್ದು. నేను సింహం లాంటోని, గడ్డం గీసుకోలేదు, అది గడ్డం గీసుకోలేదు, నేను గీసుకుంటాను అంతే, ఆ లెక్క సేమ్ టు సేమ్. ಓಕೆನಾ ಸರ್? ಲಾಸ್ಟ್ ಒಂದ್ಸತಿ ಇನ್ನು ಯಾರು ನೋಡಿಲ್ಲ ಈ ಮೂವಿನ, ಅವ್ರು ಏನು ಇಷ್ಟಪಡ್ತೀರಾ ಸರ್? ಇವ್ರಿಗೋಸ್ಕರ ಬಂದು ನೋಡಿ ಸರ್ ಪಿಕ್ಚರು. ಪವರ್ ಸ್ಟಾರ್ ಪವನ್ ಕಲ್ಯಾಣ್ಗೋಸ್ಕರ ಬಂದು ನೋಡಿ ಪಿಕ್ಚರು, ಸಖತ್ತಾಗಿ ಮಾಡವ್ರೆ, ನಿಮ್ಗೆ ಎಂಜಾಯ್ ಆಗುತ್ತೆ. ಎಂಜಾಯ್ಮೆಂಟ್ ಅಂದ್ರೆ
ಮಾಡಬೇಕು. ಚೆನ್ನಾಗೈತೆ ಪಿಕ್ಚರ್ ಮಾತ್ರ ಚೆನ್ನಾಗೈತೆ, ಸೂಪರ್ ಆಗೈತೆ. ಹರಿಹರ ವೀರಮಲ್ಲು ಸೂಪರ್ ಮೂವಿ ಸರ್. ಓಜಿಗೆ ಮಾತ್ರ ನಾವ್ ಹಿಂಗ್ ಬರಲ್ಲ, ಓಜಿ ಬಟ್ಟೆನ ಹಾಕೊಂಡ್ ಬಂದ್ಬಿಡ್ತೀವಿ, ನೋಡ್ಕೊಳ್ಳಿ ಅವಾಗ. ಓಜಿಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಕೊಂಡ್ ಬರ್ತೀನಿ, ಟೋ ಅಂತ ಬರ್ತೀವಿ, ನೋಡ್ಕೊಳ್ಳಿ. ಜೈ ಪವರ್ ಸ್ಟಾರ್. ಓಕೆ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಗೈಸ್ ಕೇಳಿಸ್ಕೊಂಡಲ್ಲ, ಫುಲ್ ಕ್ರೇಜಿ ಆಗಿದೆ ಮೂವಿ, ಫ್ಯಾನ್ಸ್ ಎಲ್ಲ ಸೂಪರ್ ಹಿಟ್, ಬ್ಲಾಕ್ ಬಸ್ಟರ್ ಅಂತ ಇದ್ರೆ. ಇನ್ನು ಯಾರು ನೀವು ಮೂವಿ ನೋಡಿಲ್ಲ, ಆದಷ್ಟು ಬೇಗನೆ ಬಂದು ಥಿಯೇಟರ್ಸ್ ಅಲ್ಲಿ ಮೂವಿ ನೋಡಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಯಾರ್ಯಾರು ಮೂವಿ ನೋಡಿದ್ರಾ, ಔಟ್ ಆಫ್ 5 ಎಷ್ಟು ರೇಟಿಂಗ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ಮಾಡಿ ಬಾಯ್.